जो भी मैं चाहता हूं मैं प्रधानमंत्री के मुंह से बुलवा सकता हूं। 2 मिनट लगेंगे। ಉತ್ತರ ಪ್ರದೇಶದ ರಾಯ್ಬರೇಲಿಯ ಚುನಾವಣಾ ಪ್ರಚಾರದಲ್ಲಿ ಮತದಾರರನ್ನ ಉದ್ದೇಶಿಸಿ ಮಾತನಾಡಿರೋ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ನಾನು ನರೇಂದ್ರ ಮೋದಿ ಅವರಿಂದ ಏನ್ ಬೇಕಾದ್ರೂ ಹೇಳಿಸಬಲ್ಲೆ ಅನ್ನೋ ಮಾತನ್ನ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರೇ ನೀವು ಅದಾನಿ ಮತ್ತು ಅಂಬಾನಿ ಹೆಸರನ್ನ ಯಾಕೆ ಹೇಳೋದಿಲ್ಲ ಅಂತ ಹೇಳಿದ್ದೆ. ಇದಾದ 2 ದಿನಗಳಾದ್ಮೇಲೆ ಅದಾನಿ ಮತ್ತು ಅಂಬಾನಿ ಹೆಸರನ್ನ ಹೇಳಿದ್ರು. ನಾವು ಬ್ಯಾಂಕ್ ಖಾತೆಗೆ ಟಕಾಟಕ್ ಅಂತ ಹಣ ಹಾಕ್ತೀವಿ ಅಂತ ಹೇಳಿದೆ. ಈಗ ಮೋದಿ ಕೂಡ ಟಕಾಟಕ್ ಅನ್ನೋ ಪದವನ್ನ ಬಳಸಿದ್ದಾರೆ. ನರೇಂದ್ರ ಮೋದಿ ಅವರಿಂದ ಏನ್ ಹೇಳಿಸ್ಬೇಕು ಅಂತ ನೀವೆಲ್ಲರೂ ಹೇಳಿ, ನಾಳೆ ನಾನು ಹೇಳಿಸ್ತೀನಿ. ಇದಕ್ಕೆ ನನಗೆ ಕೇವಲ 2 ನಿಮಿಷ ಸಾಕು. ಒಂದ್ ವೇಳೆ ಏನಾದ್ರೂ ಹೇಳಬಾರದು ಅಂತ ಇದ್ರೆ ಅದನ್ನೂ ಹೇಳಿ ಅಂತ ರಾಹುಲ್ ಗಾಂಧಿ ಸಮಾವೇಶದಲ್ಲಿ ನೆರೆದಿದ್ದ ಜನರ ಮುಂದೆ ಹೇಳಿದ್ದಾರೆ. ಕೋವಿಡ್ ಟೈಮ್ ನಲ್ಲಿ ಚಪ್ಪಾಳೆ ತಟ್ಟುವಂತೆ ಹೇಳ್ತಾರೆ. ಜನ ಸಾಯ್ತಾ ಇದ್ರು ಪ್ರಧಾನಿ ದೀಪ ಬೆಳಗಿ ಮೊಬೈಲ್ ಟಾರ್ಚ್ ಹಿಡಿರಿ ಅಂತ ಹೇಳ್ತಾರೆ. ಜೂನ್ 4ನೇ ತಾರೀಕು ನರೇಂದ್ರ ಮೋದಿ ಹಿಂದೂಸ್ತಾನದ ಪ್ರಧಾನಿ ಆಗಿರೋದಿಲ್ಲ ಅಂತ ನಾನು ಬರ್ದ್ಕೊಡ್ತೀನಿ. ಮೋದಿ ಬಡವರನ್ನ ಅವಮಾನ ಮಾಡಿದ್ದಾರೆ. ಕೇವಲ 22 ಜನರ 16,000 ಕೋಟಿ ಸಾಲ ಮನ್ನಾ ಮಾಡ್ತಾರೆ ಅಂತ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. जो भी मैं चाहता हूं मैं प्रधानमंत्री के मुंह से बुलवा सकता हूं। मैंने कहा, नरेंद्र मोदी जी, आप अदानी अंबानी का नाम कभी नहीं लेते हो। 2 दिन बाद नरेंद्र मोदी जी कहते हैं अदानी अंबानी। फिर मैंने कहा कि हम बैंक अकाउंट में टकाटक पैसा डालेंगे। नरेंद्र मोदी अपने भाषण में कहते हैं टकाटक। आप मुझे बताओ क्या बुलवाना है नरेंद्र मोदी से, मैं कल बुलवा देता हूं। 2 मिनट लगेंगे। और अगर कुछ नहीं बुलवाना है वो भी बता दो।